ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಹೋಮ್ ಅಡ್ವಾಂಟೇಜ್ ಸಿಗುತ್ತಾ? ಹಾಗೆ ನಮ್ಮ ಬೆಂಗಳೂರಲ್ಲಿ ನಮ್ಮ ಹೋಮ್ ಗ್ರೌಂಡ್ ಮ್ಯಾಚಸ್ ಎಷ್ಟು ಇರ್ತವೆ, ಎಲ್ಲಿ ನಡೀತವೆ, ಸುದ್ದಿಯ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹೌದು ಸ್ನೇಹಿತರೆ, ಇನ್ನೇನು ಕೆಲವೇ ದಿನಗಳಲ್ಲಿ ಹರಾಜು ಪ್ರಕ್ರಿಯೆ ನಡೆಯಲಿದೆ. ಅದಾದ ಮೇಲೆ ಒಂದು ನವೆಂಬರ್ ಲಾಸ್ಟ್ ವೀಕು ಅಥವಾ ಡಿಸೆಂಬರ್ ಮಿಡ್ ವೀಕಲ್ಲಿ ಒಂದು ಪ್ರೋ ಕಬಡ್ಡಿ ಮ್ಯಾಚ್ ಶುರುವಾಗೋ ಚಾನ್ಸಸ್ ಜಾಸ್ತಿ ಅಂದರೆ ಜಾಸ್ತಿ ಇದೆ ಅಂತ ಹೇಳ್ಬೋದು. ಇದರ ನಡುವೆ ಒಂದು ಎಲ್ಲ ತಂಡಗಳು ಕೂಡ ಒಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದಾವೆ. ಹಾಗೆ ಒಂದು ನಮ್ಮ ಬೆಂಗಳೂರು ಬುಲ್ಸ್ ತಂಡ ಕೂಡ ಕಂಠೀರವ ಸ್ಟೇಡಿಯಮಲ್ಲಿ ಒಂದು ಇನ್ನೇನು ಕೆಲವು ದಿನಗಳಲ್ಲಿ ಪ್ರಾಕ್ಟೀಸ್ ಮ್ಯಾಚ್ಗಳನ್ನ ಶುರು ಮಾಡುತ್ತೆ. ಅಲ್ಲಿ ಒಂದು ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ನಾವು ತಗೊಳ್ಳೇಬೇಕು. ಯಾಕಂದರೆ 18 ಮ್ಯಾಚಲ್ಲಿ ಒಂದು 7 ಮ್ಯಾಚಸ್ ಹೋಮ್ ಗ್ರೌಂಡಲ್ಲೇ ಇರ್ತವೆ. ಈ ಮ್ಯಾಚ್ಗಳನ್ನು ನಾವೇನಾದರೂ ಗೆದ್ದುಕೊಂಡ್ರೆ ಈಸಿಯಾಗಿ ಒಂದು ಕ್ವಾಲಿಫೈ ಆಗಿ ಟಾಪಲ್ಲಿ ಒಂದು ಟೇಬಲ್ ಟಾಪಲ್ಲಿ ಫಿನಿಷ್ ಮಾಡ್ಬೋದು. ಹೀಗಾಗಿ ಒಂದು ನಾವು ಹೋಮ್ ಅಡ್ವಾಂಟೇಜ್ ಒಂದು ಚೆನ್ನಾಗಿನೇ ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ಬಿಸಿ ರಮೇಶ್ ಅವರು ಕೂಡ ಕಳೆದ ಸೀಸನ್ನಲ್ಲಿ ಅದನ್ನೇ ಹೇಳಿದ್ದಾರೆ, ನಾವು ಹೋಮ್ ಅಡ್ವಾಂಟೇಜ್ ಬಿಟ್ಟು ಕೊಡಬಾರ್ದು. ಯಾವತ್ತಾದರೂ ಕೂಡ ನಮ್ಮ ಹೋಮಲ್ಲಿ ನಾವು ಗೆದ್ದು ತೋರಿಸಿ ಒಂದು ಇಲ್ಲೇ ಪಾಯಿಂಟ್ ಕಬಳಿಸಬೇಕು. ಅದಾದಮೇಲೆ ಬೇರೆ ಕಡೆ ಹೋದಲ್ಲಿ ಸ್ವಲ್ಪ ಟಫ್ ಆಗ್ಬೋದು. ಹೀಗಾಗಿ ಒಂದು ಹೋಮ್ ಅಡ್ವಾಂಟೇಜ್ ತೊಗೊಳ್ಳೋಣ, ಆದಷ್ಟು ಒಂದು ಹೋಮ್ ಗ್ರೌಂಡಲ್ಲೇ ಗೆಲ್ಲೋಕ್ಕೆ ಟ್ರೈ ಮಾಡೋಣ ಅಂತ ಹೇಳಿದ್ದಾರೆ. ಏನಾದರೂ ಕೂಡ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಈ ವರ್ಷ ಕೂಡ ತುಂಬಾ ಒಂದು ಸಖತ್ತಾಗಿ ಕಾಣ್ತಾ ಇದೆ. ಹಾಗೆ ಇನ್ನೂ ಕೂಡ ಹರಾಜಲ್ಲಿ ಯಾವ ಪ್ಲೇಯರ್ಗಳು ಬರ್ತಾರೆ ಅಂತ ಕಾಯ್ದು ನೋಡಬೇಕು. ಯಾವ ಯಂಗ್ಸ್ಟರ್ ಬರ್ತಾರೆ ಅಥವಾ ಒಂದು ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಒಂದು ದಿಗ್ಗಜರು ಬರ್ತಾರಾ ಅಂತ ಹೇಳಿ ಕಾಯ್ದು ನೋಡಬೇಕು. ಬಿ ಸಿ ರಮೇಶ್ ಅವರು ಕೂಡ ಒಂದು ಹರಾಜಿಗೆ ವೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಎಲ್ಲ ಅಭಿಮಾನಿಗಳಿಗೂ ಕೂಡ ಒಂದು ಹರಾಜು ಪ್ರಕ್ರಿಯೆ ಯಾವಾಗ ನಡೆಯುತ್ತೆ ಅಂತ ಹೇಳಿ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಬಟ್ ಅದರ ಬಗ್ಗೆ ಒಂದು ಅಫಿಷಿಯಲ್ ಆಗಿ ಡೇಟ್ ಬಂದ ಮೇಲೆ ಅದ್ರ ಮೇಲೆ ಒಂದು ವಿಡಿಯೋ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.